ತುಮಕೂರಿನ ಬೆಟ್ಟಗಳಿಗೆ ಆಧುನಿಕ ರಸ್ತೆ, ಬಸ್ ಮತ್ತು ನಗರಗಳ ಸೌಲಭ್ಯಗಳು ತಲುಪುವ ಬಹಳ ಹಿಂದೆಯೇ ಟೆವೆರಾಯನ ದುರ್ಗ ಬೆಟ್ಟಗಳು ದಟ್ಟ ಕಾಡುಗಳು, ಕಾಡುಪ್ರಾಣಿಗಳು, ಗುಹೆಗಳು ಮತ್ತು ನೈಸರ್ಗಿಕ ಜಲಸ್ರೋತಗಳಿಂದ ಆವೃತವಾಗಿದ್ದವು. ಸಾವಿರಾರು ವರ್ಷಗಳ ಹಿಂದೆ ಋಷಿಗಳು ಮತ್ತು ಮಹರ್ಷಿಗಳು ಈ ಶಾಂತ ಬೆಟ್ಟಗಳಲ್ಲಿ ತಪಸ್ಸು ಮಾಡುತ್ತಿದ್ದರು ಎಂಬ ನಂಬಿಕೆಯಿದೆ. ಸ್ಥಳೀಯ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಇಲ್ಲಿ ತಪಸ್ಸು ಮಾಡಿ ವಿಷ್ಣುವನ್ನು ಪ್ರಾರ್ಥಿಸಿದರು. ಆಗ ವಿಷ್ಣು ನರಸಿಂಹ ಅವತಾರದಲ್ಲಿ ಇಲ್ಲಿ ಪ್ರತ್ಯಕ್ಷರಾದರು ಎಂದು ಹೇಳಲಾಗುತ್ತದೆ. ಈ ಕಾರಣದಿಂದಾಗಿ ಈ ಬೆಟ್ಟಗಳು ಆಧ್ಯಾತ್ಮಿಕ ಮಹತ್ವ ಪಡೆದವು ಮತ್ತು ನಿಧಾನವಾಗಿ ಸಣ್ಣ ದೇವಾಲಯಗಳು ಹಾಗೂ ಪೂಜಾ ಸ್ಥಳಗಳು ನಿರ್ಮಾಣವಾಗತೊಡಗಿದವು. ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶವನ್ನು ಜಟಕದುರ್ಗ, ಜಡಕದುರ್ಗ, ಕರಿಗಿರಿ ಮತ್ತು ಕುಸುಮಾದ್ರಿ ಎಂಬ ಹಲವು ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಸ್ಥಳೀಯ ಕತೆಗಳ ಪ್ರಕಾರ ಜಟಕರಾಯ ಎಂಬ ಸ್ಥಳೀಯ ನಾಯಕ ಅಥವಾ ಪಾಳೆಗಾರನು ಈ ಪ್ರದೇಶವನ್ನು ಆಡಳಿತ ನಡೆಸುತ್ತಿದ್ದನು. ಅವನ ಹೆಸರಿನಿಂದಲೇ ಈ ಬೆಟ್ಟ ಜಡಕನ ದುರ್ಗ ಎಂದು ಪ್ರಸಿದ್ಧಿಯಾಯಿತು. ಆ ಕಾಲದಲ್ಲಿ ಇಲ್ಲಿ ದೊಡ್ಡ ಕೋಟೆಗಳು ಇರಲಿಲ್ಲ, ಭವ್ಯ ದೇವಾಲಯಗಳು ಇರಲಿಲ್ಲ. ಗುಹೆಗಳು, ಕಲ್ಲಿನ ಆಶ್ರಯಗಳು, ಕಿರಿದಾದ ದಾರಿಗಳು ಮತ್ತು ಸಣ್ಣ ಪೂಜಾ ಸ್ಥಳಗಳು ಮಾತ್ರ ಇದ್ದವು. ಕಾಲಕ್ರಮೇಣ ದಕ್ಷಿಣ ಭಾರತದ ಅನೇಕ ರಾಜವಂಶಗಳು ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಾರಂಭಿಸಿದವು. ಪ್ರಾರಂಭಿಕ ದೇವಾಲಯಗಳನ್ನು ಸ್ಥಳೀಯ ಪಾಳೆಗಾರರು ಮತ್ತು ಪ್ರಾದೇಶಿಕ ರಾಜರು ನಿರ್ಮಿಸಿದ್ದಾರೆ ಎಂದು ನಂಬಲಾಗಿದೆ. ಕೆಲವು ಇತಿಹಾಸಕಾರರು ಚೋಳರ ಕಾಲದಲ್ಲಿಯೂ ಇಲ್ಲಿ ನಿರ್ಮಾಣ ಕಾರ್ಯಗಳು ನಡೆದಿರಬಹುದು ಎಂದು ಹೇಳುತ್ತಾರೆ. ಆ ಕಾಲದ ಶಿಲ್ಪಿಗಳು ಬೆಟ್ಟಗಳಿಂದ ದೊಡ್ಡ ಕಲ್ಲುಗಳನ್ನು ಕತ್ತರಿಸಿ ಕೈಯಿಂದ ಹೊತ್ತು ತಂದು ಕಬ್ಬಿಣದ ಸಾಧನಗಳಿಂದ ಕೆತ್ತನೆ ಮಾಡಿ ದೇವಾಲಯಗಳನ್ನು ನಿರ್ಮಿಸಿದರು. ಗ್ರಾನೈಟ್ ಕಲ್ಲುಗಳು, ಸುಣ್ಣದ ಮಿಶ್ರಣ, ಕೆತ್ತಿದ ಕಂಬಗಳು ಮತ್ತು ಕೈಯಿಂದ ಮಾಡಿದ ಮೆಟ್ಟಿಲುಗಳನ್ನು ಬಳಸಿ ಈ ನಿರ್ಮಾಣ ಕಾರ್ಯಗಳನ್ನು ಮಾಡಲಾಯಿತು. ದೇವಾಲಯಗಳು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಅನುಸರಿಸಿದ್ದವು. ನಂತರ ಹೊಯ್ಸಳ ಸಾಮ್ರಾಜ್ಯದ ಆಡಳಿತ ಈ ಪ್ರದೇಶಕ್ಕೆ ಹೊಸ ರೂಪ ನೀಡಿತು. ಹೊಯ್ಸಳರ ಕಾಲದಲ್ಲಿ ಕಲ್ಲಿನ ಶಿಲ್ಪಕಲೆ, ಮಂದಿರಗಳ ಮಂಟಪಗಳು, ಕಲಾತ್ಮಕ ಕಂಬಗಳು, ಕೆರೆಗಳು ಮತ್ತು ಧಾರ್ಮಿಕ ದಾರಿಗಳು ಇನ್ನಷ್ಟು ಸುಂದರಗೊಂಡವು. ಹೊಯ್ಸಳರ ವಾಸ್ತುಶೈಲಿಯ ಪ್ರಭಾವವನ್ನು ಇಂದಿಗೂ ದೇವರಾಯನ ದುರ್ಗದ ಕೆಲವು ಭಾಗಗಳಲ್ಲಿ ಕಾಣಬಹುದು. ಅವರ ಆಡಳಿತದಲ್ಲಿ ಈ ಪ್ರದೇಶವು ಕೇವಲ ಧ್ಯಾನ ಮತ್ತು ತಪಸ್ಸಿನ ಸ್ಥಳವಲ್ಲದೆ ಸಂಘಟಿತ ದೇವಾಲಯ ಸಮೂಹವಾಗಿ ಬೆಳೆದಿತು. ದೇವರಾಯನ ದುರ್ಗದ ಅತ್ಯಂತ ದೊಡ್ಡ ಅಭಿವೃದ್ಧಿ ವಿಜಯನಗರ ಎಂಪೈರ್ ಕಾಲದಲ್ಲಿ ನಡೆಯಿತು. ಹರಿಹರ ಮತ್ತು ಬುಕ್ಕರಾಯರಂತಹ ವಿಜಯನಗರ ರಾಜರು ಈ ಬೆಟ್ಟದ ಕೋಟೆಯ ಸೈನಿಕ ಮಹತ್ವವನ್ನು ಅರಿತುಕೊಂಡರು. ಅವರು ಕೋಟೆಯ ಗೋಡೆಗಳನ್ನು ಬಲಪಡಿಸಿದರು, ಕಾವಲು ಗೋಪುರಗಳನ್ನು ನಿರ್ಮಿಸಿದರು, ಸೇನಾ ಬಾಗಿಲುಗಳು ಮತ್ತು ರಕ್ಷಣಾತ್ಮಕ ದಾರಿಗಳನ್ನು ನಿರ್ಮಿಸಿದರು. ಬೆಟ್ಟವು ಎತ್ತರದಲ್ಲಿದ್ದ ಕಾರಣ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸುಲಭವಾಗಿ ಗಮನಿಸಲು ಸಾಧ್ಯವಾಗುತ್ತಿತ್ತು. ಆದ್ದರಿಂದ ಇದು ಒಂದು ಅತ್ಯುತ್ತಮ ಸೈನಿಕ ಕೋಟೆಯಾಗಿ ಬೆಳೆದಿತು. ಬುಕ್ಕರಾಯನು ಬುಕ್ಕಸಮುದ್ರ ಎಂಬ ದೊಡ್ಡ ಕೆರೆಯನ್ನು ನಿರ್ಮಿಸಿದನು ಎಂಬ ನಂಬಿಕೆಯಿದೆ. ಈ ಜಲಾಶಯವು ಸುತ್ತಮುತ್ತಲಿನ ಗ್ರಾಮಗಳಿಗೆ ನೀರು ಮತ್ತು ಕೃಷಿಗೆ ಸಹಾಯ ಮಾಡಿತು. ನಂತರ ಕೃಷ್ಣದೇವರಾಯ ಕಾಲದಲ್ಲಿ ವಿಜಯನಗರ ಆಡಳಿತ ಈ ಪ್ರದೇಶದ ಸೇನಾ ಮಾರ್ಗಗಳು, ವ್ಯಾಪಾರ ಸಂಪರ್ಕಗಳು ಮತ್ತು ದೇವಾಲಯಗಳ ರಕ್ಷಣೆಯನ್ನು ಮತ್ತಷ್ಟು ಬಲಪಡಿಸಿತು. ದೇವರಾಯನ ದುರ್ಗ ಆಧ್ಯಾತ್ಮಿಕ ಕೇಂದ್ರವಾಗಿಯೂ ಸೈನಿಕ ಕಾವಲು ಕೇಂದ್ರವಾಗಿಯೂ ಪ್ರಸಿದ್ಧಿಯಾಯಿತು. ಆದರೆ ಬ್ಯಾಟಲ್ ಆಫ್ ತಾಳಿಕೋಟ ನಂತರ ವಿಜಯನಗರ ಸಾಮ್ರಾಜ್ಯ ದುರ್ಬಲವಾಯಿತು. ಅನೇಕ ಸ್ಥಳೀಯ ನಾಯಕರು ಮತ್ತು ಪಾಳೆಗಾರರು ತುಮಕೂರು ಪ್ರದೇಶದ ಮೇಲಿನ ನಿಯಂತ್ರಣಕ್ಕಾಗಿ ಹೋರಾಡಿದರು. ಈ ಯುದ್ಧಗಳ ಪರಿಣಾಮವಾಗಿ ಕೋಟೆಯ ಕೆಲವು ಗೋಡೆಗಳು ಮತ್ತು ಕಟ್ಟಡಗಳು ಹಾನಿಗೊಳಗಾದವು. ಆಡಳಿತ ಬದಲಾವಣೆಗಳು ಹೆಚ್ಚಾದಂತೆ ಕೋಟೆಯ ಮಹತ್ವವು ನಿಧಾನವಾಗಿ ಕುಗ್ಗತೊಡಗಿತು. ನಂತರ ಕಿಂಗ್ಡಮ್ ಆಫ್ ಮೈಸೂರು ಮತ್ತು ಒಡೆಯರ್ ರಾಜರ ಕಾಲದಲ್ಲಿ ದೇವರಾಯನ ದುರ್ಗಕ್ಕೆ ಹೊಸ ಚೈತನ್ಯ ದೊರೆಯಿತು. ವಿಶೇಷವಾಗಿ ಚಿಕ್ಕ ದೇವರಾಜ ಒಡೆಯರ್ ಈ ಕೋಟೆಯನ್ನು ಗೆದ್ದು ಮೈಸೂರು ರಾಜ್ಯದ ಆಡಳಿತಕ್ಕೆ ಸೇರಿಸಿದರು. ಕೋಟೆಯನ್ನು ದುರಸ್ತಿ ಮಾಡಿಸಿ, ದೇವಾಲಯಗಳನ್ನು ಅಭಿವೃದ್ಧಿಪಡಿಸಿ, ಪೂಜಾ ಕಾರ್ಯಗಳಿಗೆ ಸಹಾಯ ಮಾಡಿದರು. ಇದೇ ಸಮಯದಲ್ಲಿ ಈ ಪ್ರದೇಶ ದೇವರಾಯನ ದುರ್ಗ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಅವರ ಆಡಳಿತದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿತು ಮತ್ತು ದೇವಾಲಯಗಳಿಗೆ ರಾಜ ಆಶ್ರಯ ದೊರೆಯಿತು. ನಂತರ ಕಂಠೀರವ ನರಸರಾಜ ಒಡೆಯರ್ ಮತ್ತು ಕೃಷ್ಣರಾಜ ಒಡೆಯರ್ ಮೂರನೆಯವರು ದೇವಾಲಯಗಳ ಪುನರ್ನಿರ್ಮಾಣ, ಯಾತ್ರಿಕರ ಸೌಲಭ್ಯಗಳು ಮತ್ತು ಧಾರ್ಮಿಕ ಪರಂಪರೆಯನ್ನು ಉಳಿಸುವ ಕಾರ್ಯಗಳನ್ನು ಮುಂದುವರಿಸಿದರು. ಸೈನಿಕ ಮಹತ್ವ ಕಡಿಮೆಯಾದರೂ ಆಧ್ಯಾತ್ಮಿಕ ಮಹತ್ವ ಹೆಚ್ಚುತ್ತಲೇ ಹೋಯಿತು. ಬೆಟ್ಟದ ಪಾದದಲ್ಲಿರುವ ಭಾಗ ನರಸಿಂಹಸ್ವಾಮಿ ಟೆಂಪಲ್ ಮತ್ತು ಬೆಟ್ಟದ ಮೇಲಿರುವ ಯೋಗ ನರಸಿಂಹಸ್ವಾಮಿ ಟೆಂಪಲ್ ದೇವಾಲಯಗಳು ದೇವರಾಯನ ದುರ್ಗದ ಪ್ರಮುಖ ಆಕರ್ಷಣೆಗಳಾಗಿ ಬೆಳೆದವು. ಭಕ್ತರು ಕಾಡು ಮತ್ತು ಕಲ್ಲಿನ ಮೆಟ್ಟಿಲುಗಳನ್ನು ಏರಿ ದೇವರ ದರ್ಶನ ಪಡೆಯುತ್ತಿದ್ದರು.
ಇದೇ ದಾರಿಗಳನ್ನು ಹಳೆಯ ಕಾಲದಲ್ಲಿ ಸೈನಿಕರು ಕೋಟೆ ರಕ್ಷಣೆಗೆ ಬಳಸುತ್ತಿದ್ದರು. ಈ ಪ್ರದೇಶಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಸಿದ್ಧ ಪುರಾಣ ಕತೆ ಲಾರ್ಡ್ ರಾಮ ಕುರಿತು ಇದೆ. ರಾಮನು ಈ ಬೆಟ್ಟಗಳಿಗೆ ಬಂದಾಗ ಇಲ್ಲಿ ನೀರು ಇರಲಿಲ್ಲ. ಆಗ ಅವನು ಬಾಣ ಹಾರಿಸಿದ ಸ್ಥಳದಿಂದ ನೀರು ಹೊರಬಂದಿತು ಎಂದು ಹೇಳಲಾಗುತ್ತದೆ. ಇದೇ ಇಂದು ಪ್ರಸಿದ್ಧವಾಗಿರುವ ನಯಮಾದ ಚಿಲಿಯಂ. ಇಂದಿಗೂ ಭಕ್ತರು ಈ ಸ್ಥಳವನ್ನು ಪವಿತ್ರ ತೀರ್ಥವೆಂದು ನಂಬುತ್ತಾರೆ. ಇನ್ನೊಂದು ನಂಬಿಕೆಯ ಪ್ರಕಾರ ಈ ಬೆಟ್ಟಗಳು ದೈವಿಕ ಶಕ್ತಿಗಳಿಂದ ರಕ್ಷಿಸಲ್ಪಟ್ಟಿದ್ದವು ಮತ್ತು ಸಾವಿರಾರು ವರ್ಷಗಳ ಕಾಲ ಋಷಿಗಳು ಹಾಗೂ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ದೇವರಾಯನ ದುರ್ಗದ ದೇವಾಲಯಗಳು ದಕ್ಷಿಣ ಭಾರತದ ಸಾಂಪ್ರದಾಯಿಕ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ತೋರಿಸುತ್ತವೆ. ಇಲ್ಲಿ ಕಲ್ಲಿನ ಸುಂದರ ಕೆತ್ತನೆಗಳು, ಗೋಪುರಗಳು, ಕಂಬಗಳ ಮಂಟಪಗಳು, ದೇವಾಲಯದ ಕೆರೆಗಳು ಮತ್ತು ಶಿಲ್ಪರೂಪದ ದೇವತೆಗಳನ್ನು ಕಾಣಬಹುದು. ಕೋಟೆಯ ನಿರ್ಮಾಣಗಳು ಮಾತ್ರ ಸೈನಿಕ ರಕ್ಷಣೆಯನ್ನು ಗಮನದಲ್ಲಿಟ್ಟುಕೊಂಡು ನಿರ್ಮಿಸಲ್ಪಟ್ಟಿದ್ದವು. ದಪ್ಪವಾದ ಕೋಟೆ ಗೋಡೆಗಳು, ರಕ್ಷಣಾತ್ಮಕ ಬಾಗಿಲುಗಳು, ಕಾವಲು ನಿಲ್ದಾಣಗಳು ಮತ್ತು ಬೆಟ್ಟದೊಳಗಿನ ಗುಪ್ತ ದಾರಿಗಳು ಶತ್ರುಗಳಿಂದ ರಕ್ಷಣೆ ಪಡೆಯಲು ಸಹಾಯ ಮಾಡುತ್ತಿದ್ದವು. ಬ್ರಿಟಿಷರ ಕಾಲಕ್ಕೆ ಬಂದಾಗ ಕರ್ನಾಟಕದ ಅನೇಕ ಬೆಟ್ಟ ಕೋಟೆಗಳಂತೆ ದೇವರಾಯನ ದುರ್ಗವು ತನ್ನ ಸೈನಿಕ ಮಹತ್ವವನ್ನು ಕಳೆದುಕೊಂಡಿತು. ಸೇನೆಗಳು ಇಲ್ಲಿ ನೆಲೆಸುವುದನ್ನು ನಿಲ್ಲಿಸಿದ ನಂತರ ಕೋಟೆಯ ಹಲವಾರು ಭಾಗಗಳು ಹಾಳಾಗತೊಡಗಿದವು. ಮಳೆ, ಗಾಳಿ, ಬಿಸಿಲು ಮತ್ತು ನಿರ್ಲಕ್ಷ್ಯದಿಂದ ಕೋಟೆಯ ಗೋಡೆಗಳು ದುರ್ಬಲವಾದವು. ಕೆಲವು ಕಲ್ಲುಗಳನ್ನು ತೆಗೆದುಹಾಕಲಾಯಿತು, ಕೆಲವು ದಾರಿಗಳು ಕುಸಿದವು. ಆದರೂ ನರಸಿಂಹ ದೇವಾಲಯಗಳಲ್ಲಿ ಪೂಜೆ ನಿರಂತರವಾಗಿ ನಡೆಯುತ್ತಿದ್ದುದರಿಂದ ಮುಖ್ಯ ದೇವಾಲಯಗಳು ಉಳಿದುಕೊಂಡವು. ದೇವರಾಯನ ದುರ್ಗವನ್ನು ಒಬ್ಬ ರಾಜನು ಸಂಪೂರ್ಣವಾಗಿ ನಾಶಪಡಿಸಿದ್ದಾನೆ ಎಂಬ ಸ್ಪಷ್ಟ ಇತಿಹಾಸ ದಾಖಲೆ ಇಲ್ಲ. ಕೆಲವು ಪ್ರಸಿದ್ಧ ಕೋಟೆಗಳಂತೆ ಇದು ಒಂದೇ ಯುದ್ಧದಲ್ಲಿ ನಾಶವಾಗಲಿಲ್ಲ, ಬದಲಾಗಿ ಅನೇಕ ಶತಮಾನಗಳ ಕಾಲ ಯುದ್ಧಗಳು, ಆಕ್ರಮಣಗಳು, ನಿರ್ಲಕ್ಷ್ಯ, ಮಳೆಗಾಳಿ, ಪ್ರಕೃತಿಯ ಪರಿಣಾಮಗಳು ಮತ್ತು ರಾಜ್ಯಗಳ ಪತನದಿಂದ ನಿಧಾನವಾಗಿ ಹಾನಿಗೊಳಗಾಯಿತು. ಅನೇಕ ಯುದ್ಧಗಳು ಕೋಟೆಯ ಗೋಡೆಗಳನ್ನು ದುರ್ಬಲಗೊಳಿಸಿತು. ಆಡಳಿತ ಬದಲಾಗುತ್ತಿದ್ದಂತೆ ನಿರ್ವಹಣೆ ಕಡಿಮೆಯಾಯಿತು. ಮಳೆ, ಬಿಸಿಲು, ಗಾಳಿ ಮತ್ತು ಕಾಡಿನ ಬೆಳವಣಿಗೆಯಿಂದ ಕಲ್ಲಿನ ಕಟ್ಟಡಗಳು ಕುಸಿಯತೊಡಗಿದವು. ಕೆಲವು ಭಾಗಗಳನ್ನು ಜನರು ನಿರ್ಲಕ್ಷ್ಯ ಮಾಡಿದರು. ಆದರೂ ನರಸಿಂಹ ದೇವಾಲಯಗಳಲ್ಲಿ ಪೂಜೆ ನಿರಂತರವಾಗಿ ನಡೆಯುತ್ತಿದ್ದುದರಿಂದ ಮುಖ್ಯ ದೇವಾಲಯಗಳು ಇಂದಿಗೂ ಉಳಿದುಕೊಂಡಿವೆ. ಸ್ಥಳೀಯ ಕತೆಗಳು ಮತ್ತು ಇತಿಹಾಸಕಾರರ ಪ್ರಕಾರ ಹಲವು ವರ್ಷಗಳ ಕಾಲ ಕೆಲವು ಜನರು ಹಳೆಯ ಕೋಟೆ ಗೋಡೆಗಳಿಂದ ಕಲ್ಲುಗಳನ್ನು ತೆಗೆದುಕೊಂಡರು. ಕೆಲ ಭಾಗಗಳು ಪ್ರವಾಸಿಗರ ನಿರ್ಲಕ್ಷ್ಯದಿಂದ ಹಾನಿಗೊಳಗಾದವು. ಗೋಡೆಗಳ ಮೇಲೆ ಬರೆಯುವುದು, ಸರಿಯಾದ ಸಂರಕ್ಷಣೆ ಕೊರತೆ ಮತ್ತು ನಿಯಂತ್ರಣವಿಲ್ಲದ ಪ್ರವಾಸೋದ್ಯಮವು ಹೆಚ್ಚುವರಿ ಹಾನಿಗೆ ಕಾರಣವಾಯಿತು. ಇಂದು ದೇವರಾಯನ ದುರ್ಗ ಕರ್ನಾಟಕದ ಪ್ರಮುಖ ಯಾತ್ರಾ ತಾಣ, ಟ್ರೆಕ್ಕಿಂಗ್ ಸ್ಥಳ, ಪ್ರವಾಸಿ ಆಕರ್ಷಣೆ, ವನ್ಯಜೀವಿ ಪ್ರದೇಶ ಮತ್ತು ಐತಿಹಾಸಿಕ ತಾಣವಾಗಿ ಪ್ರಸಿದ್ಧವಾಗಿದೆ. ಭಕ್ತರು ದೇವರ ದರ್ಶನಕ್ಕಾಗಿ ಬರುತ್ತಾರೆ. ಪ್ರವಾಸಿಗರು ಸೂರ್ಯೋದಯದ ಸುಂದರ ದೃಶ್ಯಗಳನ್ನು ನೋಡಲು, ಟ್ರೆಕ್ಕಿಂಗ್ ಮಾಡಲು, ಕಾಡಿನ ರಸ್ತೆಗಳಲ್ಲಿ ಸಂಚರಿಸಲು ಮತ್ತು ಮನಃಶಾಂತಿಯನ್ನು ಅನುಭವಿಸಲು ಈ ಬೆಟ್ಟಗಳಿಗೆ ಭೇಟಿ ನೀಡುತ್ತಾರೆ. ಇಂದು ದೇವರಾಯನ ದುರ್ಗದ ಕೆಲವು ಭಾಗಗಳು ಸಂರಕ್ಷಿಸಲ್ಪಟ್ಟಿದ್ದರೂ ಕೆಲವು ಭಾಗಗಳು ಅವಶೇಷಗಳ ರೂಪದಲ್ಲಿವೆ. ಪ್ರವಾಸಿಗರು ಇಂದಿಗೂ ಹಳೆಯ ಕೋಟೆ ಗೋಡೆಗಳು, ಕಲ್ಲಿನ ಬಾಗಿಲುಗಳು, ದೇವಾಲಯಗಳು, ಬೆಟ್ಟದ ದಾರಿಗಳು ಮತ್ತು ಪ್ರಾಚೀನ ಕಟ್ಟಡಗಳ ಅವಶೇಷಗಳನ್ನು ನೋಡಬಹುದು. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಮತ್ತು ದೇವಾಲಯ ಆಡಳಿತ ಮುಖ್ಯ ಭಾಗಗಳನ್ನು ಸಂರಕ್ಷಿಸುತ್ತಿದ್ದರೂ ಅನೇಕ ಹಳೆಯ ಸೈನಿಕ ಕಟ್ಟಡಗಳು ಇನ್ನೂ ಹಾಳಾದ ಸ್ಥಿತಿಯಲ್ಲಿವೆ. ಹೀಗೆ ದೇವರಾಯನ ದುರ್ಗವು ಕೇವಲ ಒಂದು ಬೆಟ್ಟದ ಕೋಟೆಯಲ್ಲ, ಇದು ಕರ್ನಾಟಕದ ಇತಿಹಾಸ, ಧರ್ಮ, ಪುರಾಣ, ವಾಸ್ತುಶಿಲ್ಪ ಮತ್ತು ರಾಜವಂಶಗಳ ಶಕ್ತಿಯ ಪ್ರತೀಕವಾಗಿದೆ. ಋಷಿಗಳು ಇದನ್ನು ಆಧ್ಯಾತ್ಮಿಕ ತಾಣವನ್ನಾಗಿ ಮಾಡಿದರು, ರಾಜರು ಇದನ್ನು ಬಲಿಷ್ಠ ಕೋಟೆಯನ್ನಾಗಿ ರೂಪಿಸಿದರು ಮತ್ತು ಭಕ್ತರು ಶತಮಾನಗಳ ಕಾಲ ಇದನ್ನು ಜೀವಂತವಾಗಿರಿಸಿದರು.